ನಿಮ್ಮ ಜೊತೆ ಇದೆ ನೆಟ್ವರ್ಕ್ 18. ನೀವು ನೋಡ್ತಿದ್ದೀರಾ ನ್ಯೂಸ್ 18. ನಾನು ನಿಖಿಲ್ ಜೋಶಿ. ಮೀಸಲಾತಿ ಅನ್ನೋದು ಸಮಾಜದ ಏಳಿಗೆಗಾಗಿ, ಸಮುದಾಯಗಳ ಏಳಿಗೆಗಾಗಿ ತಗೊಂಡಂಥ ಒಂದು ದಿಟ್ಟ ಕ್ರಮ. ಮೀಸಲಾತಿಯ ಬಹುತೇಕ ಪ್ರಮಾಣ ಮತ್ತು ಉದ್ದೇಶ ಕಲ್ಯಾಣವಾಗಿರುತ್ತೆ. ಕಲ್ಯಾಣ ಅನ್ನೋ ಪದಕ್ಕೆ ಸಂದರ್ಭಕ್ಕೆ ತಕ್ಕಂಥ ಒಂದು ಅರ್ಥವನ್ನು ನಾವು ಹುಡುಕ್ತಾ ಹೋದರೆ ನಮಗೆ ಅದರಲ್ಲಿ ಸಹಾಯಕ, ಸಹಮತ, ಸಮಾನ, ಈ ರೀತಿಯ 10 ಅರ್ಥಗಳು ಸಿಗುತ್ತೆ. ಈ ಅರ್ಥಗಳ ಅನುಭವ ನಿಜಕ್ಕೂ ಸಂಬಂಧಪಟ್ಟಂಥ ಸಮುದಾಯಗಳಿಗೆ ಆಗ್ತಿದೆಯಾ? ಉದ್ದೇಶದ ಪೂರೈಕೆಯಲ್ಲಿ ಸರ್ಕಾರ, ಸಮುದಾಯದ ಹಿರಿಯರ ಪಾತ್ರವೇನು? ಇತ್ತೀಚಿನ ದಿನಗಳಲ್ಲಿ ಒಂದು ತಾರಕಕ್ಕೇರಿದ್ದ ಮೀಸಲಾತಿ ವಿಷಯದ ಆ ಎಲ್ಲ ಚಟುವಟಿಕೆಗಳಲ್ಲಿ, ಕಾರ್ಯಕ್ರಮಗಳಲ್ಲಿ ಒಂದು ರೀತಿಯಲ್ಲಿ ಮುಂದಾಳತ್ವವನ್ನು ವಹಿಸಿದಂಥ ವಚನಾನಂದ ಶ್ರೀಗಳು ಇವತ್ತು ನಮ್ಮ ಜೊತೆ ಈ ಸಂದರ್ಶನದಲ್ಲಿ ಇದ್ದಾರೆ. ನಮಸ್ಕಾರ ವಚನಾನಂದ ಶ್ರೀಗಳೇ, ಸ್ವಾಗತ ನಿಮಗೆ. ನಮಸ್ಕಾರ. ಇದು ಬಹಳ ಸಂದರ್ಭಕ್ಕೆ ಅವಶ್ಯಕವಾದಂಥ ಒಂದು ಸಂದರ್ಶನ ಅಂತ ನಾನು ನಂಬಿದ್ದೇನೆ. ಒಂದು ಕಡೆ ರಾಜಕೀಯ ಪಕ್ಷಗಳು ಈ ಒಂದು ಮೀಸಲಾತಿಯ ನಿರ್ಧಾರದ ಕೀರ್ತಿ ಮತ್ತು ಶ್ರೇಯಸ್ಸಿಗಾಗಿ ಹೋರಾಟ, ಪೈಪೋಟಿಯನ್ನು ನಡೆಸಿದರೆ, ಗುರುಗಳು ಕೂಡ ಒಂದು ರೀತಿಯಲ್ಲಿ ಈ ಕ್ರೆಡಿಟ್ ಫೈಟಲ್ಲಿ ನಿರತರಾಗೋದ್ರಾ ಅನ್ನೋ ಪ್ರಶ್ನೆ ಇವತ್ತು ಶ್ರೀಸಾಮಾನ್ಯನು ಕೇಳ್ತಿರುವಂಥದ್ದು. ಶ್ರೀಸಾಮಾನ್ಯನ ಪ್ರಶ್ನೆ ಶ್ರೀಗಳಿಗೆ ಏನು ಹೇಳ್ತೀರಿ? ನೋಡಿ, ಇದು ಇಂದು ನಿನ್ನೆಯ ಹೋರಾಟವಲ್ಲ. ಕ್ರೆಡಿಟು ಸಿಗಬೇಕಾಗಿದ್ದು ಸಮುದಾಯಕ್ಕೆ. ಈ ಪಂಚಮಸಾಲಿಯ ಅಸ್ಮಿತೆಯನ್ನು ಮೊಟ್ಟ ಮೊದಲು ಆರಂಭ ಮಾಡಿದವರು 1994ರಲ್ಲಿ ಡಾಕ್ಟರ್ BM ಹನುಮನಾಳ್ ಗುರುಗಳವರು ಪಂಚಮಸಾಲಿಗೆ ಸಾಮಾಜಿಕ ನ್ಯಾಯ ಸಿಗಬೇಕು, ಸಂವಿಧಾನಬದ್ಧ ಹಕ್ಕು ಸಿಗಬೇಕು ಅನ್ನೋ ಸಲುವಾಗಿ ಹೋರಾಟವನ್ನು 1994 ಆಗಸ್ಟ್ 8ನೇ ತಾರೀಕು ಆರಂಭ ಮಾಡಿತ್ತು. ಅವರು ಈ ದೀಪವನ್ನು ಹಚ್ಚಿರುವಂಥದ್ದು. ಇವತ್ತು ಆ ದೀಪ ಪ್ರಜ್ವಲವಾಗಿ ಬೆಳಲಿಕ್ಕೆ ಮೂಲ ಕಾರಣ ಅವರು. ಅದನಂತರದಲ್ಲಿ ಆಗಿ ಹೋಗಿರುವಂಥ ನಮ್ಮ ಪಂಚಮಸಾಲಿ ಸಮುದಾಯದ ಎಲ್ಲ ಹಿರಿಯರಿಗೆ ಅದು ಸಲ್ಲಬೇಕು. ಅವರು ಒಂದು ವ್ಯವಸ್ಥೆ ಮಾಡೋಕ್ಕೆ ನಾವು ಅಲ್ಲಿರೋದು. ಪೀಠಗಳು ಬರೋಕ್ಕಿಂತ ಮೊದಲು, ಸ್ವಾಮಿಗಳು ಆಗೋಕ್ಕಿಂತ ಮೊದಲು ಈ ಹೋರಾಟ ಆರಂಭವಾಗಿದೆ. ಎಲ್ಲವೂ ಆರಂಭದಿಂದ ಅವರೇ ಮಾಡಿರೋದ್ರಿಂದ ಎಲ್ಲ ಶ್ರೇಯಸ್ಸು, ಯಶಸ್ಸು ಸಿಗಬೇಕಾಗಿರೋದು ಆ ಎಲ್ಲ ಹಿರಿಯರಿಗೆ. ನಾವು ಕೇವಲ ಸಾಕ್ಷಿ ಮಾತ್ರ. ಇದನ್ನ ಯಶಸ್ಸು ಅಂತ ನೀವು ಯಾಕೆ ಪರಿಗಣಿಸ್ತೀರಿ? ಇದರ ಯಶಸ್ಸು ಅಂದರೆ ಅದರ ವ್ಯಾಖ್ಯಾನ ಏನು? ಯಾಕಂದರೆ ನಾ ಏನು ಕೇಳಿದೆ, ನನಗೆ ಅದು ಸಿಕ್ಕರೆ ಅದು ಯಶಸ್ಸು. ತಾವು ಕೇಳಿದ್ದು ಪಂಚಮಸಾಲಿ ಸಮುದಾಯಕ್ಕೆ ಮೀಸಲಾತಿ, ಸಿಕ್ಕಿದ್ದು ಸಾರ್ವತ್ರಿಕ ರೂಪದಲ್ಲಿ ಲಿಂಗಾಯತ ಸಮುದಾಯಕ್ಕೆ ಮೀಸಲಾತಿ. ವ್ಯತ್ಯಾಸ ಕಾಣುತ್ತಾ? ವ್ಯಾಖ್ಯಾನ ಏನು? ಮೊಟ್ಟ ಮೊದಲು ಪಂಚಮಸಾಲಿ ಅಂತಂದರೆ ಎಲ್ಲರನ್ನ ಕರ್ಕೊಂಡು ಉಣ್ಣುವವರು ಅಂತ. ಪಂಚಮಸಾಲಿಯ ರಕ್ತದಲ್ಲೇ ಪ್ರೇಮ ಇದೆ, ಪ್ರೀತಿ ಇದೆ, ಬಾಂಧವ್ಯ ಇದೆ, ಭಾವೈಕ್ಯತೆ ಇದೆ. ಯಾವುದೇ ಒಬ್ಬ ಪಂಚಮಸಾಲಿ ರೈತ ಉತ್ತಿ ಬಿತ್ತಿ ಬೆಳೆದ ಮೇಲೆ, ಕಣದಲ್ಲಿ ರಾಶಿ ಮಾಡಿದ ಮೇಲೆ ಮನೆಗೆ ತೆಗೆದುಕೊಂಡು ಹೋಗೋದಿಲ್ಲ. ಅವನು ಮೊಟ್ಟ ಮೊದಲು ಏನು ಮಾಡ್ತಾನೆ, ಎಲ್ಲ ಸಮುದಾಯಗಳನ್ನ ಕರೆದು ತನ್ನ ಹೊಲದಲ್ಲಿ, ಕಣದಲ್ಲಿ ಆಯವನ್ನು ಕೊಟ್ಟು ಉಳಿದ್ರೆ ಮನೆಗೆ ತೆಗೆದುಕೊಂಡು ಹೋಗುವಂಥವನೇ ಪಂಚಮಸಾಲಿ. ಅದೇ ರೀತಿ ಮೀಸಲಾತಿ ವಿಚಾರದಲ್ಲಿ ಅದೇ ಆಗಿದೆ. ಹಾಗಾಗಿ ನಮಗೆ ಖುಷಿ ಇದೆ. ಯಾಕಂದರೆ ಬಸವಣ್ಣನ ಪ್ರಥಮ ಅನುಯಾಯಿಗಳು, ಪ್ರಥಮ ಭಕ್ತರಂತಂದರೆ ಪಂಚಮಸಾಲಿಗಳು. ಅಂಥ ಬಸವಣ್ಣನ ಮೊಟ್ಟ ಮೊದಲ ವಚನ ಅದು, ಇವ ನಮ್ಮವ, ಇವ ನಮ್ಮವ. ಹಾಗಾಗಿ ನಮಗೆ ಸಾರ್ಥಕತೆ ಇದೆ.